ಯಾವ್ದು ಗಾಡಿ ತಗೊಳ್ಳಿ ನಮ್ಮ ಹತ್ರ ಪ್ರೊಫೈಲ್ ಚೆನ್ನಾಗಿದ್ರೆ 11 ರೂಪಾಯಿ ಅಷ್ಟೇ ಸರ್. ಅದ್ಮೇಲೆ ನಾವು 1 ರೂಪಾಯಿ ತಗೊಳಲ್ಲ. 19 ಮಾಡಲ್ ನಮ್ಮ ಹತ್ರ ಬಂದ್ರೆ ಅಂದ್ರೆ ಡೈರೆಕ್ಟ್ 5,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇದು ಫೈನಲ್ ಪ್ರೈಸ್ ಬನ್ನಿ 3,85,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇದೇ ನೀವು ಮಾರ್ಕೆಟ್ ನಲ್ಲಿ ನೋಡಿ 11 ಮಾಡಲ್ ಈ ಪ್ರೈಸ್ ಗೆ ಕೊಡ್ತಾರೆ, ನಾವು 15 ಮಾಡಲ್ ಈ ಪ್ರೈಸ್ ಗೆ ಕೊಡ್ತೀನಿ. ಈಗ ಫೈನಲ್ 4,60,000ಗೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ ಬನ್ನಿ ಡೈರೆಕ್ಟ್ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಪ್ರೈಸ್ 3 ಲಕ್ಷ, ಬರೀ 3 ಲಕ್ಷಗೆ 15 ಮಾಡಲ್ ಮುಗಿಸ್ಕೊಡ್ತೀನಿ. ಇದು ಫೈನಲ್ ಪ್ರೈಸ್ ಬನ್ನಿ 4,75,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 4,75,000 ಒಂದು ಶಿಫ್ಟ್ ಡಿಸೈರ್ ಪ್ರೈಸ್ ನಲ್ಲಿ ನಿಮ್ಗೆ ಸಿಯಾಸ್ ಕೊಡ್ತಾ ಇರೋದು ಪ್ರೈಸ್ 4,40,000, 4,40,000ಗೆ 16 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ VXI ಶಿಫ್ಟ್ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಕೊಡ್ತಾ ಇದ್ದೀನಿ. 1,60,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,60ಕ್ಕೆ ನಾವು ಕೊಟ್ಟು ಮಾಡ್ತಾ ಇರೋದು. ಕೋಟ್ ಏನಿಲ್ಲ ಸರ್, ಡೈರೆಕ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ಫೈನಲ್ ಪ್ರೈಸ್ ಬನ್ನಿ 6,25,000ಗೆ 2021. ಸೊ ಇದು ಪ್ರೈಸ್ ನಾವು ಫೈನಲ್ ಹೇಳ್ತಾ ಇರೋದು 5,30,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಇದು ಫೈನಲ್ ಪ್ರೈಸ್ ಬನ್ನಿ 2,65,000ಗೆ 10ನೇ ಮಾಡಲ್. ಓಕೆ, ಚೆವ್ರೆಟ್ ಕ್ರೂಸ್. ಓಕೆ, ಪ್ರೈಸ್ ಇದು ಸರ್ ಇದು ಫೈನಲ್ ಪ್ರೈಸ್ ಬನ್ನಿ 3,50,000ಗೆ 13 ಮಾಡಲ್ ಸನ್ರೂಫ್ ಇರೋದು ಗಾಡಿ ಕೊಡ್ತೀನಿ. 4,30,000ಗೆ ಆಗುತ್ತೆ. 5,50,000ಗೆ ನಿಮ್ ವೀಕ್ಷಕರಿಗೆ ಮಾಡಿಸ್ಕೊಡ್ತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಕ್ವಾಲಿಟಿ ಕಾರ್ ಝೋನ್ ಬಂದಿದ್ದೀನಿ. ಅರ್ಬಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹೊಸ ಶೋರೂಮ್ ಅಲ್ಲ ಸರ್? ಹೌದು ಸರ್. ಎಲ್ಲಿದೆ ಸರ್ ಅಡ್ರೆಸ್? ಸರ್ ಅಡ್ರೆಸ್ ಏನಿಲ್ಲ, ಮುಂಚೆ ನಾವು ಹಿಂದೆ ಇದ್ದಿದ್ದು RTO ಹಿಂದೆ, ಇವಾಗ RTO ಪಕ್ಕದಲ್ಲಿನೇ ಇದ್ದೀನಿ. RTO ಗೇಟ್ ಇಂದ ಸ್ವಲ್ಪ ನಡ್ಕೊಂಡು ಮುಂದೆ ಬಂದ್ರೆ ನಿಮ್ಗೆ ನಮ್ದು ಶೋರೂಮ್ ಕಾಣಿಸ್ಬಿಡತ್ತೆ. ಅಂಡ್ ಏನಂದ್ರೆ ನೀವು RTO ಹತ್ರ ಬನ್ನಿ, ಕಾಲ್ ಮಾಡಿದ್ರೆ ಸಾಕು ಸರ್. RTO ಮೇನ್ ಲ್ಯಾಂಡ್ ಮಾರ್ಕ್, ನಾವು ಅಲ್ಲಿ ಹೋಗಿ ಪಿಕ್ ನಡ್ಕೊಂಡು ಬನ್ನಿ, ಪಿಕ್ ಮಾಡ್ಕೊಂತೀನಿ. ಅಂದ್ರೆ ಹತ್ರದಲ್ಲೇ ಇದೆ? ಹೌದು ಸರ್. ಓಕೆ, ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಇವತ್ತು ಬನ್ನಿ ಒಂದು ಇದೆ ಸರ್, 60 ಗಾಡಿ ಇದೆ ಸರ್. 60 ಗಾಡಿ ಇದೆ. ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ಸರ್? ಒಂದು 2012 ಮಾಡೆಲ್ ಇಂದ ಲೋನ್ ಆಗುತ್ತೆ ಸರ್. 2012 ಮಾಡೆಲ್ ಮೇಲೆ ಪ್ರೈಸ್ ಎಲ್ಲ ಹೆಂಗಿರುತ್ತೆ ಸರ್ ಇವತ್ತು? ಸರ್ ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬನ್ನಿ 1,30,000 1,50,000ಇಂದ ಫೈನಲ್ ನಿಮ್ಗೆ 6,20,000 ಮಾಡೆಲ್ ಗಾಡಿ ಕೊಡ್ತೀನಿ ಸರ್. ಮಾಡೆಲ್ ಗಾಡಿಗಳು. ಓಕೆ, ಸರಿ. ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಯಾವ ಗಾಡಿಗಳು ಏನೇನು ಬಜೆಟ್ ಇದೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀವಿ. ಜೊತೆಗೆ ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಫಸ್ಟ್ ವೆಹಿಕಲ್ Hyundai i20. ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು, ವೈಟ್ ಕಲರ್ ಅಲ್ಲಿ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2021 ಸಿಂಗಲ್ ಓನರ್ i20 N-Line ಲೇಟೆಸ್ಟ್ ಶೇಪ್. ಇದು ಶೋರೂಮ್ ಇಂದ ತಗೊಂಡ್ರೆ ಇದೇ ಶೇಪ್ ಬರೋದು. ಇದರಲ್ಲಿ ಫೀಚರ್ಸ್ ಬನ್ನಿ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರೇರ್ AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್, ಸೆಂಟರ್ ಲಾಕಿಂಗ್, ಕೀ ಲಾಕಿಂಗ್, ಆಟೋ ಕ್ಲೋಸರ್ ಮಿರರ್ ಬರುತ್ತೆ. ಇದು ಪ್ರೈಸ್ ಬನ್ನಿ ನಾವು ಕೊಟ್ಟು ಮಾಡ್ತಾ ಇರೋದು. ಕೋಟ್ ಏನಿಲ್ಲ ಸರ್, ಡೈರೆಕ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ಫೈನಲ್ ಪ್ರೈಸ್ ಬನ್ನಿ 6,25,000ಗೆ 2021 i20 ಕೊಡ್ತೀನಿ. ಪ್ಯೂರ್ ಕರ್ನಾಟಕ ನಾನ್ ಮೈಗ್ರೇಟೆಡ್ ಗಾಡಿ ಕೊಡ್ತೀನಿ. ಯಾವ್ದೋ ಗಾಡಿ ತಗೊಳ್ಳಿ ನಮ್ಮ ಹತ್ರ, ಯಾವ್ದು ನಾನ್ ಮೈಗ್ರೇಟೆಡ್ ಔಟ್ ಆಫ್ ಸ್ಟೇಟ್ ಗಾಡಿ ನಾವು ಸೇಲ್ ಮಾಡಲ್ಲ. ಪ್ಯೂರ್ ಕರ್ನಾಟಕ, ಲೋನ್ ಕೂಡ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಏನಿಲ್ಲ ಸರ್, ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ 11 ರೂಪಾಯಿ ತಗೊಂಡ್ ಬರ್ಲಿ ಸರ್. 11 ರೂಪಾಯಿ? ಹೌದು ಸರ್, 11 ರೂಪಾಯಿ ತಗೊಂಡ್ ಬರ್ಲಿ. ಗಾಡಿ ಖಂಡಿತವಾಗಿ ಲೋನ್ ಮಾಡಿಸಿ ನಾವು ಗಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಬನ್ನಿ ಪೆಟ್ರೋಲ್ ಗಾಡಿ ಸರ್. ಓಡಿರೋದು ಸರ್ ಓಡಿದ್ದು 58,000 ರೆಕಾರ್ಡೆಡ್ ಓಡಿದೆ. 2021 ಗಾಡಿ. ಓಕೆ, 2021 ಮಾಡಲು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಎರ್ಟಿಗಾ, ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. 2013 ಮಾಡಲ್, ಇದು ಕೂಡ ಸಿಂಗಲ್ ಓನರ್. ಇದೂನೇ ಟಾಪ್ ಎಂಡ್ ವೇರಿಯಂಟ್. ZXi ಫುಲ್ಲಿ ಟಾಪ್ ಎಂಡ್ 2013 ಮಾಡಲ್. ಮೇಲೆ ಕ್ಯಾರಿಯರ್ ಹಾಕಿದ್ದಾರೆ ಕಸ್ಟಮರ್. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸ್ಕ್ರೀನ್ ಟಚ್ ಇನ್ಫೋಟೈನ್ ಸಿಸ್ಟಮ್ ಸಿಗುತ್ತೆ. ಲೆದರ್ದು ಸೀಟ್ ಹಾಕಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಡಿಫಾಗರ್, ವೈಫರ್ ಫ್ರಂಟ್ ಫಾಗ್ ಲ್ಯಾಂಪ್, ಸೆಂಟರ್ ಲಾಕಿಂಗ್, ಕೀ ಲಾಕಿಂಗ್, ಏರ್ ಬ್ಯಾಗ್, ABS ಬರುತ್ತೆ. 13 ಮಾಡಲ್ ಸಿಂಗಲ್ ಓನರ್, ZXi ಪೆಟ್ರೋಲ್ ಇಂಜಿನ್. ಸೊ ಇದು ಪ್ರೈಸ್ ನಾವು ಫೈನಲ್ ಹೇಳ್ತಾ ಇರೋದು 5,30,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಓಕೆ, ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ ಸರ್? ಸರ್ ಡೌನ್ ಪೇಮೆಂಟ್ ನಾವು ಅದೇ ಹೇಳ್ತಾ ಇರೋದು ಸರ್, ಯಾವ್ದು ಗಾಡಿ ತಗೊಳ್ಳಿ ನಮ್ಮ ಹತ್ರ ಪ್ರೊಫೈಲ್ ಚೆನ್ನಾಗಿದ್ರೆ 11 ರೂಪಾಯಿ ಅಷ್ಟೇ ಸರ್. ಅದ್ಮೇಲೆ ನಾವು 1 ರೂಪಾಯಿ ತಗೊಳಲ್ಲ. ಓಕೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 2012 ಮಾಡೆಲ್ ಮೇಲೆ ನೀವು ಯಾವ್ದೇ ಗಾಡಿ ತಗೊಂಡ್ರು ಕೂಡ 11 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಬರುತ್ತೆ. ಸೊ ನಾವು ಪದೇ ಪದೇ ಡೌನ್ ಪೇಮೆಂಟ್ ಹೇಳಕ್ ಹೋಗಲ್ಲ, 11 ರೂಪಾಯಿ. ಸೊ ನೋಟ್ ಮಾಡ್ಕೊಳ್ಳಿ, 11 ರೂಪಾಯಿ, 11 rupees ಡೌನ್ ಪೇಮೆಂಟ್. ಸೊ ನೆಕ್ಸ್ಟ್ ಸರ್ Celerio. ನೆಕ್ಸ್ಟ್ ಬನ್ನಿ ZXi ಆಟೋ ಟ್ರಾನ್ಸ್ಮಿಷನ್, ಈಸಿ ಟು ಡ್ರೈವ್,
ಆಟೋ ಟ್ರಾನ್ಸ್ಮಿಷನ್ ನಲ್ಲಿ ಒಂದು ಹ್ಯಾಚ್ ಬ್ಯಾಗ್ ನಾವು ತಗೊಂಡ್ ಬಂದಿದ್ದೀನಿ. ಗಾಡಿ ಮಾತ್ರ ತುಂಬಾ ಜೆನ್ಯೂನ್ ಇದೆ ಅಂಡ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು. ZXi ಆಟೋಮೆಟಿಕ್ ಫುಲ್ಲಿ ಟಾಪ್ ಅಂಡ್ 2017 ಮಾಡೆಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸ್ಕ್ರೀನ್ ಟಚ್ ಸಿಸ್ಟಮ್, ಲೆದರ್ ಸೀಟ್, ಡಿಫಾಗರ್, ವೈಫರ್, ರಿವರ್ಸ್ ಕ್ಯಾಮ್ರಾ, ಫ್ರಂಟ್ ಫಾಗ್ ಲ್ಯಾಂಪ್, ಸೆಂಟ್ರಲ್ ಲಾಕಿಂಗ್, ಆಟೋ ಕ್ಲೋಸರ್, ಹೊಸ ಸೀಟ್, ಹೊಸ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್ ರೀಸೆಂಟ್ಲಿ. 17 ಮಾಡೆಲ್. ಇದು ಫೈನಲ್ ಪ್ರೈಸ್ ಬನ್ನಿ 4,30,000 ಗೆ ಆಗುತ್ತೆ ಸರ್. 4,30,000. ಹೌದು ಸರ್. 4,30,000. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಬನ್ನಿ ಹೋಂಡಾ ಮೊಬೈಲ್ 2014 ಮಾಡೆಲ್, ಸೆಕೆಂಡ್ ಓನರ್, VMT. ಇದೂನೇ ಟಾಪ್ ಎಂಡ್ ವೇರಿಯಂಟ್. ಇದು ಬನ್ನಿ ಇದರಲ್ಲಿ ಫೀಚರ್ಸ್ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ರೂಫ್ ನಲ್ಲಿ AC ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಡಿಫಾಗರ್, ವೈಫರ್, ರಿವರ್ಸ್ ಕ್ಯಾಮ್ರಾ, ಫ್ರಂಟ್ ಫಾಗ್ ಲ್ಯಾಂಪ್, AC ಕ್ಲೈಮೇಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ಆಟೋ ಕ್ಲೋಸರ್, ಡ್ಯೂಯಲ್ ಏರ್ ಬ್ಯಾಗ್, ABS ಬರುತ್ತೆ. ಫುಲ್ಲಿ ಟಾಪ್ ಅಂಡ್ 14 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಬನ್ನಿ 68,000 ಗಾಡಿ ಓಡಿದೆ. ಇದು ಫೈನಲ್ ಪ್ರೈಸ್ ಬನ್ನಿ 4,70,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇದು ಬೆಸ್ಟ್ ಡೀಲ್. ಇದು ಆಲ್ ಓವರ್ ಕರ್ನಾಟಕ ನೋಡ್ಕೊಂಡು ಬಂದ್ಬಿಡಿ ಸರ್. ಈ ಪ್ರೈಸ್ ಗೆ ನಾವು ಕೊಡ್ತಾ ಇರೋದು ಪ್ರೈಸ್ ಗೆ ಸಿಗೋದು ಸಾಧ್ಯನೇ ಇಲ್ಲ. ಓಕೆ, ಆಲ್ ಓವರ್ ಕರ್ನಾಟಕ ಚಾಲೆಂಜಿಂಗ್ ಪ್ರೈಸ್ ಆಗಾರೆ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಆಗಾರೆ ಇದು. ಸರ್ ಇದು ಬನ್ನಿ 2013 ಮಾಡೆಲ್, ಚವರ್ ರೈಟ್ ಸೇಲ್. ಏರ್ ಬ್ಯಾಗ್ ಬರುತ್ತೆ, ಸ್ಕ್ರೀನ್ ಟಚ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್. ಓಕೆ, ಯಾರೆಲ್ಲ ಏರ್ ಬ್ಯಾಗ್ ಇರೋದು ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಹುಡ್ತಾ ಅವ್ರಿಗೆ ಇದು ತಗೊಂಡ್ ಬಂದಿದ್ದೀನಿ. ಅಂಡ್ ಲೋನ್ ಕೂಡ ಆಗತ್ತೆ ಈ ಗಾಡಿಗೆ. 13 ಮಾಡೆಲ್, ಸೆಕೆಂಡ್ ಓನರ್. ಏರ್ ಬ್ಯಾಗ್, ಸ್ಕ್ರೀನ್ ಟಚ್ ಸಿಸ್ಟಮ್, 4 ಡೋರ್ ಪವರ್ ವಿಂಡೋ, ಡಿಫಾಗರ್, ರಿವರ್ಸ್ ಕ್ಯಾಮ್ರಾ, ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ. ಅಂಡ್ ಇದು ಪೆಟ್ರೋಲ್ ಇಂಜಿನ್ 1.2, 16 to 17 ಖಂಡಿತ ಮೈಲೇಜ್ ಸಿಗತ್ತೆ. ಇದು ಫೈನಲ್ ಪ್ರೈಸ್ ಬನ್ನಿ 2 ಲಕ್ಷಕ್ಕೆ ಡೈರೆಕ್ಟ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಚೆವ್ರೊಲೆಟ್ ಯುವಾ. ಓಕೆ, ಚೆವ್ರೊಲೆಟ್ ಯುವಾ ನೀವೇನಾದ್ರೂ ಹುಡುಕ್ತಾ ಇದ್ರೆ ಹ್ಯಾಚ್ ಬ್ಯಾಕ್ ಕಡಿಮೆ ಬಜೆಟ್ ಅಲ್ಲಿ ಒಂದು ಕಾಂಪ್ಯಾಕ್ಟ್ ಗಾಡಿ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ ಇರುತ್ತೆ. ಸೊ ಬೇಕು ಅಂದ್ರೆ ಕಾಲ್ ಮಾಡಬಹುದು. ಸೊ ನೆಕ್ಸ್ಟ್ ವಿತ್ ಸನ್ ರೂಫ್ ಇರುವಂತ ಗಾಡಿ, ಇದ್ರ ಬಗ್ಗೆ ಸರ್ ಡೀಟೇಲ್ಸ್. ಸರ್ 2013 ಮಾಡೆಲ್, ಅಡ್ವಿಕೇಟರ್ ಯೂಸ್ ಮಾಡಿದ್ದು ವೆಹಿಕಲ್. 13 ಮಾಡೆಲ್, ಸೆಕೆಂಡ್ ಓನರ್. ನೀವು ಇಲ್ಲಿ ಮೋನೋಗ್ರಾಮ್ ಸಿಂಬಲ್ ನ ಹಾಕಿದ್ದಾರೆ ಕಸ್ಟಮರ್. ಇದು ಫ್ಯೂಚರ್ ವೈಸ್ ನೋಡಿದ್ರೆ ಫುಲ್ಲಿ ಟಾಪ್ ಅಂಡ್ LTZ. ಸನ್ ರೂಫ್ ಇರೋದು ಗಾಡಿ, ಪುಷ್ ಬಟನ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಅಂಡ್ ರೇರ್ AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮತ್ತೆ ನಿಮ್ಗೆ ಲೆದರ್ ಸೀಟ್, ಅಲೋ ವೀಲ್ಸ್, ಫ್ರಂಟ್ ಫಾಗ್ ಲ್ಯಾಂಪ್ ಪ್ರತಿ ಒಂದು ಬರುತ್ತೆ. ಪುಷ್ ಬಟನ್, ಸನ್ ರೂಫ್ ಬಂದ್ಬಿಟ್ರೆ ಅಂದ್ರೆ ಪ್ರತಿ ಒಂದು ಫೀಚರ್ ಇರುತ್ತೆ. 13 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಮಾತ್ರ ತುಂಬಾ ಜೆನ್ಯೂನ್ ನೋಡಿದೆ ಅಂಡ್ ಜೆನ್ಯೂನ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್ ಇದು. ಓಕೆ, ಚೆವ್ರೊಲೆಟ್ ಕ್ರೂಸ್. ಓಕೆ, ಪ್ರೈಸ್ ಇದು ಸರ್ ಇದು ಫೈನಲ್ ಪ್ರೈಸ್ ಬನ್ನಿ 3,50,000ಗೆ 13 ಮಾಡೆಲ್, ಸನ್ ರೂಫ್ ಇರೋದು ಗಾಡಿ ಕೊಡ್ತೀನಿ ಸರ್, ಕಮ್ಮಿ ಬಜೆಟ್ ನಲ್ಲಿ. ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಸರ್, 1.2 ಲೀಟರ್ ಡೀಸೆಲ್ ಇಂಜಿನ್ ಸರ್. ಮೈಲೇಜ್ ಕೂಡ ಒಳ್ಳೆ ಸಿಗುತ್ತೆ. ಓಕೆ, ಮತ್ತೆ ಇನ್ನೊಂದು ಚೆವ್ರೊಲೆಟ್ ಕ್ರೂಸ್ ಇದೆಯಲ್ಲ ಅದು ಸರ್ ಅದು ಬನ್ನಿ 2012 ಮಾಡೆಲ್. ಅದೂನೇ ಸೆಕೆಂಡ್ ಓನರ್. LTZ ಫುಲ್ಲಿ ಟಾಪ್ ಅಂಡ್ 2.0 ರಾಕೆಟ್ ಇಂಜಿನ್ ಡೀಸೆಲ್ ಗಾಡಿ. ಮತ್ತೆ ನಿಮ್ಗೆ ಸನ್ ರೂಫ್ ಇದೆ ಗಾಡಿನಲ್ಲಿ, ಪುಷ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟ್, ಆಟೋ ಕ್ಲೋಸರ್, ಮಿರರ್, ಅಲೋ ವೀಲ್ಸ್, ಸೆಂಟ್ರಲ್ ಲಾಕಿಂಗ್, ಕೀ ಲಾಕಿಂಗ್, ಚೈಲ್ಡ್ ಲಾಕಿಂಗ್, ಸೈಡ್ ಮಿರರ್ ಕಂಟ್ರೋಲ್, ಮತ್ತೆ ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್ ಇದೆ. ಫುಲ್ಲಿ ಲೋಡೆಡ್ ಸರ್. ಇದು ಸನ್ ರೂಫ್ ಬಂದ್ಬಿಟ್ರೆ ಅಂದ್ರೆ ಫುಲ್ಲಿ ಲೋಡೆಡ್ ಗಾಡಿ. ಇದು ಕೂಡ ನಾವು 3.5ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 3.5 ಲಕ್ಷಕ್ಕೆ. ಸೊ ಈಗ 2 ಚೆವ್ರೊಲೆಟ್ ಕ್ರೂಸ್ ಅಲ್ಲಿ ನೀವು ಯಾವ್ದು ಬೇಕು ನೀವೇ ಡಿಸೈಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಸರ್ 2019 ಮಾಡೆಲ್, ಸಿಂಗಲ್ ಓನರ್, ರಿನಾಲ್ಟ್ ಕ್ಯಾಪ್ಚರ್ 110 PS, 6 ಗಿಯರ್ ಬಾಕ್ಸ್ ಸ್ಪೀಡ್ ಸಮೇತ ಗಾಡಿ ಬರುತ್ತೋ. ಪುಷ್ ಬಟನ್ ಇದೆ ಗಾಡಿನಲ್ಲಿ, ಫುಲ್ಲಿ ಟಾಪ್ ಎಂಡ್ ವಿತ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ರೇರ್ AC, ಡಿಫಾಗರ್, ವೈಫರ್, ರಿವರ್ಸ್ ಕ್ಯಾಮ್ರಾ, ಹೊಸ ಟೈರ್ಸ್ ಆಗಿದ್ದಾರೆ, ಫ್ರಂಟ್ ಫಾಗ್ ಲ್ಯಾಂಪ್, LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸಿಂಗಲ್ ಓನರ್. ಇವಾಗ ಡೆಕ್ಸ್ಟಲ್ ತಗೊಂಡ್ರೆ ಅಂದ್ರೆ ನಿಮ್ಗೆ ಸ್ವಲ್ಪ ಹೈಟ್ ಎಲ್ಲ ಕಮ್ಮಿ ಬರುತ್ತೆ, ಸ್ಪೇಷಿಯಸ್ ಎಲ್ಲ ಕಮ್ಮಿ ಬರುತ್ತೆ. ಇದು ತುಂಬಾ ಸ್ಪೇಷಿಯಸ್ ಪ್ಲಸ್ ಹೈಟ್ ಆಫ್ ರೋಡಿಂಗ್ ಮಾಡ್ಬೋದು ಈ ಗಾಡಿನಲ್ಲಿ, ಆ ತರ ಇದೆ. ಅಂಡ್ ಮೈಲೇಜ್ ಅಂದ್ರೆ ಡೀಸೆಲ್ ನಲ್ಲಿ ಡೆಕ್ಸ್ಟರ್ ಇಂಜಿನ್ ಅಂದ್ರೆ 20+ ಖಂಡಿತ ಸಿಕ್ಕೇ ಸಿಗತ್ತೆ. ಇದು ಫೈನಲ್ ಪ್ರೈಸ್ ಬನ್ನಿ 5,50,000ಗೆ ನಿಮ್ ವೀಕ್ಷಕರಿಗೆ ಮಾಡಿಸ್ಕೊಡ್ತೀನಿ. ಲೋನ್ಗೆ ಹೋಗ್ರೆ ಅಂದ್ರೆ ನಿಮ್ಗೆ ಗೊತ್ತು ಸರ್, 11 ರೂಪಾಯಿ, ಬರೀ 11 ರೂಪಾಯಿ ತಗೊಂಡ್ ಬರ್ರಿ ಗಾಡಿ ಬಿಡ್ತೀನಿ ಸರ್. ಓಕೆ, ಅಂದ್ರೆ ಇದು ಕೂಡ ನಿಮ್ಗೆ 11 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ. ಸರ್ 2011 ಮಾಡೆಲ್, ಸೆಕೆಂಡ್ ಓನರ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಬರುತ್ತೆ. ಡೀಸೆಲ್ ಗಾಡಿ ಇದು, ಶಿಫ್ಟ್ ಇಂಜಿನ್ ಬರೋದು. ನಿಮ್ಗೆ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಇದು 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಲ್ಟೋ ಎಲ್ಲ ತಗೊಂಡ್ರೆ 11 ಮಾಡೆಲ್ 2 ಲಕ್ಷ ಮೇಲೆ ಹೋಗುತ್ತೆ ಸರ್. ಅದೇ ಇಂಜಿನ್ ಡೀಸೆಲ್ VDI ಇಂಜಿನ್ ನಲ್ಲಿ ಕೊಡ್ಬಿಡ್ತೀನಿ, ಬರೀ 1,60,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,60ಕ್ಕೆ. ಓಕೆ, 1,60,000ಗೆ ಫಿಯಟ್ ಪುಂಟೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾನು ಬರುವಂತ ಗಾಡಿ. ಸೊ ಬೇಕಂದ್ರೆ ವಿಸಿಟ್ ಮಾಡಬಹುದು. ಹಿಂದೆ ನಾವು ಸಿವಿಕ್ ತೋರಿಸಿದೋ, ಒಂದ್ ವೇಳೆ ಚೆವ್ರೊಲೆಟ್ ಕ್ರೂಸ್ ತೋರಿಸಿದೋ,
ಕ್ರೂಸ್ ಬೇಡ ಅನ್ನೋರಿಗೆ ಸಿವಿಕ್ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಡ್ಯುಯಲ್ ಏರ್ ಬ್ಯಾಗ್ ABS ಡಿಫಾಗರ್ ವೈಫರ್ ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ. ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಆಟೋ ಕ್ಲೋಸರ್. 10ನೇ ಮಾಡಲ್ ಸೆಕೆಂಡ್ ಓನರ್ 80,000 ಗಾಡಿ ಓಡಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಅಂಡ್ ಇದು ಫೈನಲ್ ಪ್ರೈಸ್ ಬನ್ನಿ 2,65,000ಗೆ 10ನೇ ಮಾಡಲ್ ಹೋಂಡಾ ಸಿವಿಕ್ ಫೈನಲ್ ಮಾಡ್ಕೊಡ್ತೀನಿ. ಇದು ಬೆಸ್ಟ್ ಅಂಡ್ ಫೈನಲ್ ಡೀಲ್ ಸರ್. ಓಕೆ, ಸೊ ಕೇಳಿದ್ರಲ್ಲ, ಸೊ ಸಿವಿಕ್ ಕೂಡ ನಿಮಗೆ ಕಡಿಮೆ ಪ್ರೈಸ್ ಎಲ್ಲ ಸಿಗುತ್ತೆ. ಸೊ ಬೇಕು ಅನ್ನೋ ವಿಸಿಟ್ ಮಾಡ್ಬೋದು. ಇನ್ನು ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಸೊ ನಾವು 1 by 1 ನಾವು ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬನ್ನಿ ಹ್ಯುಂಡೈ ಎಕ್ಸೆಂಟ್ 2014 ಮಾಡಲ್ ಸಿಂಗಲ್ ಓನರ್ ಲೇಡಿ ಡ್ರಿವನ್ ಗೋಲ್ಮೆಂಟ್. ಮತ್ತೆ ಗಾಡಿನಲ್ಲಿ ಫ್ಯೂಚರ್ಸ್ ತಿಳಿಸಬೇಕು ಅಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಅಲೋ ವೀಲ್ಸ್, ಆಟೋ ಕ್ಲೋಸರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ಲೆದರ್ ಸೀಟ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್ ವೈಫರ್ ಎಲ್ಲ ಬರುತ್ತೆ. ಇದು ಫೈನಲ್ ಪ್ರೈಸ್ ಬನ್ನಿ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ 3,60,000ಗೆ ಮಾಡಿಸ್ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ಓಕೆ, 3,60,000ಕ್ಕೆ ಹ್ಯುಂಡೈ ಎಕ್ಸೆಂಟ್ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ಈ ಗಾಡಿ ಇದೆಯಾ ಸರ್? ಇದು ಇದೆ ಸರ್. ಓಕೆ, ಯಾವ್ದಿದು? ಇದು ವರ್ಣ ಅಲ್ಲ, ಸಾರಿ, ಸಿಯಾಜ್ ಇದು. ಓಕೆ, ಸಿಯಾಜ್ ಮಾಡಲ್ ಸರ್ ಇದು? ಇದು 2014 ಒಂದೇ ಒಂದು ನಿಮಿಷ. ಓಕೆ, 2014 2014ನೇ ಮಾಡಲು. ಓನರ್ ಸೆಕೆಂಡ್ 14 ಸೆಕೆಂಡ್ ಓನರ್ ಸಿಯಾಜ್ ZXi ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್. ಇದರಲ್ಲಿ ಫೀಚರ್ಸ್ ತಿಳಿಸಬೇಕು ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಡ್ಯುಯಲ್ ಏರ್ ಬ್ಯಾಗ್, ಸ್ಕ್ರೀನ್ ಟಚ್ ಸಿಸ್ಟಮ್, ರೇರ್ AC, ಲೆದರ್ ಸೀಟ್, ಡಿಫಾಗರ್ ಬರುತ್ತೆ. ಇದು 2014 ಮಾಡಲ್ ಸೆಕೆಂಡ್ ಓನರ್ LED ಹೆಡ್ಲೈನ್ ಸಮೇತ ಬರೋದು, ಅಲೋ ವೀಲ್ಸ್, LED ಹೆಡ್ಲೈಟ್. 74,000 ಡ್ರಿವನ್ ಆಗಿದೆ ಗಾಡಿ, ಜೆನ್ಯೂನ್ ಡ್ರಿವನ್ ಆಗಿದೆ. ಇದು ಫೈನಲ್ ಪ್ರೈಸ್ ಬನ್ನಿ 4,75,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 4,75,000 ಒಂದು ಶಿಫ್ಟ್ ಡಿಸೈರ್ ಪ್ರೈಸ್ ನಲ್ಲಿ ನಿಮ್ಗೆ ಸಿಯಾಸ್ ಕೊಡ್ತಾ ಇರೋದು ಸರ್. ಓಕೆ, ಸಿಯಾಸ್ ಸಿಗುತ್ತೆ. ಅದು ಕೂಡ ಪೆಟ್ರೋಲ್ ವೇರಿಯಂಟ್, ಆರಾಮಾಗಿ 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ನನ್ನ ಫೇವರೇಟ್ ಗಾಡಿ Volkswagen Polo K04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2019 ಮಾಡಲ್ ಸೆಕೆಂಡ್ ಓನರ್ 68,000 ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ, ಗುಡ್ ಇಯರ್ದು. 2019 ಮಾಡಲ್ ಸೆಕೆಂಡ್ ಓನರ್ 68,000 ಓಡಿದೆ. ಹೈಲೈನ್ ಪ್ಲಸ್ ಇದು 1.0 ಲೀಟರ್ ಪೆಟ್ರೋಲ್ ಇಂಜಿನ್ ಬರೋದು. ಸೊ ನಿಮ್ಗೆ 1.0 ಲೀಟರ್ 3 ಸಿಲಿಂಡರ್ ನಲ್ಲಿ 18 ಕನ್ಫರ್ಮ್ ಮೈಲೇಜ್ ಸಿಗುತ್ತೆ. ಹೈಲೈನ್ ಪ್ಲಸ್ ನಲ್ಲಿ ಟಾಪ್ ಅಂಡ್ ಆಪ್ಷನಲ್ ಇಂದ ಆಪ್ಷನಲ್ ಇದು ಸ್ವಲ್ಪ ಫೀಚರ್ ಜಾಸ್ತಿ ಬರುತ್ತೆ. ಒರಿಜಿನಲ್ ಲೆದರ್ ಸೀಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಸ್ಕ್ರೀನ್ ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರೇರ್ AC ಸಿಗುತ್ತೆ, ಆಟೋ ಕ್ಲೋಸರ್, ಸೈಡ್ ಮಿರರ್ ಕಂಟ್ರೋಲ್, ಡಿಫಾಗರ್ ವೈಫರ್ ಫ್ರಂಟ್ ಫಾಗ್ ಲ್ಯಾಂಪ್, ಅಲೋ ವೀಲ್ಸ್ ಸಿಗುತ್ತೆ. ಗಾಡಿ ಮಾತ್ರ ತುಂಬಾ ಜೆನ್ಯೂನ್ ಓಡಿದೆ ಅಂಡ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಇದು ಗ್ರೇ ಕಲರ್ದು, ಪ್ಯೂರ್ ಕರ್ನಾಟಕ, ಇದನ್ನೇ ನಾನ್ ಮೈಗ್ರೇಟೆಡ್. ಇದು ಫೈನಲ್ ಪ್ರೈಸ್ ಬನ್ನಿ ಬೇರೆ ಮಾರ್ಕೆಟ್ ನಲ್ಲಿ 6-6.5 ಲಕ್ಷ ಇರುತ್ತೆ 19 ಮಾಡಲ್. ನಮ್ಮ ಹತ್ರ ಬಂದ್ರೆ ಅಂದ್ರೆ ಡೈರೆಕ್ಟ್ 5,25,000ಗೆ ಫೈನಲ್ ಮಾಡ್ಕೊಡ್ತೀನಿ. 19 ಹೈಲೈನ್ KA04 ಪ್ಯೂರ್ ಕರ್ನಾಟಕ ನಾನ್ ಮೈಗ್ರೇಟೆಡ್ ಸರ್. ಬೆಸ್ಟ್ ಪ್ರೈಸ್ ಇದು ಮಾರ್ಕೆಟ್ ನಲ್ಲಿ, ನಿಜ ಹೇಳ್ತಾ ಇದ್ದೀನಿ, ತುಂಬಾ ಕಷ್ಟ ಈ ಪ್ರೈಸ್ ಗೆ ಸಿಗಲ್ಲ. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಸೊ ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಡ್ಯಾಟ್ಸನ್ ಸರ್. ನೆಕ್ಸ್ಟ್ ಬನ್ನಿ 2019 ಮಾಡಲ್ ಸಿಂಗಲ್ ಓನರ್ ಡ್ಯಾಟ್ಸನ್ ರೆಡಿ ಗೋ ಪ್ಲಸ್ ಟಾಪ್ ಅಂಡ್ ವೇರಿಯಂಟ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ಸ್ಕ್ರೀನ್ ಟಚ್ ಸಿಸ್ಟಮ್, ಹೊಸ ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರ್ ರೀಸೆಂಟ್ಲಿ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಫ್ರಂಟ್ ಫಾಗ್ ಲ್ಯಾಂಪ್, ಸೆಂಟರ್ ಲಾಕಿಂಗ್, ಕೀ ಲಾಕಿಂಗ್. ಮೈಲೇಜ್ ವೈಸ್ ನೋಡಿದ್ರೆ 20 ತನಕ ಮೈಲೇಜ್ ಸಿಗುತ್ತೆ. 7 ಸೀಟರ್ 19 ಮಾಡಲ್ ಸಿಂಗಲ್ ಓನರ್ ತಗೊಂಡ್ರೆ ಅಮ್ಮಮ್ಮ ಅಂದ್ರೆ 5.5 6 ಲಕ್ಷ ಇರುತ್ತೆ ಸರ್. ಈ ಗಾಡಿನಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 7 ಸೀಟರ್ ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ ಚಿಪ್ ಪ್ರೈಸ್ ನಲ್ಲಿ ಕೊಡ್ತಾ ಇರೋದು ಸರ್. 2019 ಮಾಡಲ್ ಸಿಂಗಲ್ ಓನರ್ ಏರ್ ಬ್ಯಾಗ್ ಇರೋದು ಗಾಡಿ ಬರೀ 3,30,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,30,000ಕ್ಕೆ. ಓಕೆ, 3,30,000ಗೆ. ಇದಕ್ಕೂ ಕೂಡ ನಿಮಗೆ ಹಿಂದೆನೆ ಹೇಳ್ದಂಗೆ 11 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಸೊ ಬೇಕು ಅನ್ನೋ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಟಾಟಾರವರ ನೆಕ್ಸಾನ್, ಅದು ಕೂಡ XM ವೇರಿಯಂಟ್ K53 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು 2018 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್. ಗಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಗಟ್ಟಿ ಇರುತ್ತೆ ಗಾಡಿ. 2018 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ 1.2 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಮೈಲೇಜ್ ನಿಮ್ಗೆ 18 ತನಕ ಸಿಗುತ್ತೆ. ಫ್ಯೂಚರ್ ವೈಸ್ ನೋಡಿದ್ರೆ ಅಂದ್ರೆ 4 ಡೋರ್ ಪವರ್ ವಿಂಡೋ, ರೇರ್ AC, ಪವರ್ ಸ್ಟೇರಿಂಗ್, ಸ್ಕ್ರೀನ್ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಫಾಗ್ ಲ್ಯಾಂಪ್, ಸೆಂಟರ್ ಲಾಕಿಂಗ್, ಕೀ ಲಾಕಿಂಗ್ ಬರುತ್ತೆ. ಮತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. 64,000 ಓಡಿದೆ. ಇದು ಫೈನಲ್ ಪ್ರೈಸ್ ಬನ್ನಿ ಡೈರೆಕ್ಟ್ 6 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ? 6 ಲಕ್ಷಕ್ಕೆ 18 ಮಾಡಲ್ ನೆಕ್ಸಾನ್ ನಿಮ್ಗೆ ಬಾಜಾರ್ ನೋಡ್ಕೊಂಡು ಬಂದ್ಬಿಡಿ ಸರ್, ಸಿಗೋದೂನೇ ಇಲ್ಲ. ಸೊ ನೋಡಿದ್ರಲ್ಲ, ಸೊ ಬೇಕು ಅನ್ನೋ ನೆಕ್ಸಾನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್, ಸೊ ನೀವು ನೋಡ್ತಾ ಇರೋಂಥದ್ದು
SX4 VDI 2012 model with 4-door point power steering music system central locking ಬರುತ್ತೆ. ಈ ಶಿಫ್ಟ್ ಡಿಸೈರ್ ಹುಡುಕ್ತಾ ಅವ್ರಿಗೆ ಇದು ಬೆಸ್ಟ್ ಗಾಡಿ. ಇದು ಬೆಸ್ಟ್ ಪ್ರೈಸ್ ನಲ್ಲಿ ಮುಗಿಸ್ಕೊಡ್ತೀನಿ ಸರ್. ಬರೀ 2,20,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 2,20,000ಗೆ. ಓಕೆ ನೆಕ್ಸ್ಟ್ ಮತ್ತೊಂದು Volkswagen Polo, ಅದು ಕೂಡ ನಿಮಗೆ ನೋಡ್ತಾ ಇರಬಹುದು ಸಿಲ್ವರ್ ಕಲರ್ ಅಲ್ಲಿ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬನ್ನಿ 2015 ಮಾಡಲ್ ಸಿಂಗಲ್ ಓನರ್ ಸರ್. 15 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಫುಲ್ಲಿ ಟಾಪ್ ಎಂಡ್. ಇದು ಫುಲ್ಲಿ ಟಾಪ್ ಎಂಡ್ ಅಂಡ್ ಇದರಲ್ಲಿ 4 ರೀಸೆಂಟ್ಲಿ ಹೊಸ ಟೈರ್ಸ್ ಆಡ್ ಮಾಡಿದ್ದಾರೆ. ಅಂಡ್ ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಫೀಚರ್ಸ್ ತಿಳಿಸಬೇಕು ಅಂದ್ರೆ 4-ಡೋರ್ ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಸ್ಕ್ರೀನ್ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಡಿಫಾಗರ್, ವೈಫರ್, ಬ್ಲೂಟೂತ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್, ಅಲೋ ವೀಲ್ಸ್, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್ ಪ್ರತಿ ಒಂದು ಬರುತ್ತೆ. ಹೈಲೈನ್ ಸಿಂಗಲ್ ಓನರ್ ಗಾಡಿ ಸರ್. ಇದೇ ಗಾಡಿ 5.5 ಇಂದ ಕಮ್ಮಿ ಇಲ್ಲ ಬಾಜಾರ್ ನಲ್ಲಿ. ಸಿಂಗಲ್ ಓನರ್ ಹೈಲೈನ್ ಪ್ಲಸ್ ನಿಮ್ಗೆ ಫೈನಲ್ 4,60,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ 4,60,000ಕ್ಕೆ. ಸೊ ನೆಕ್ಸ್ಟ್ ಇದೊಂದು i20 ಮಿಸ್ ಆಗಿತ್ತು. ಸೊ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2016 ಮಾಡಲ್ ರೆಕಾರ್ಡೆಡ್ ಜೆನ್ಯೂನ್ 71,000 ಶೋರೂಮ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ವಿತ್ ಇದು ಕೂಡ 4ನೇ ಹೊಸ ಟೈರ್ಸ್ ಇದೆ. ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್. ಇದು ಆಟೋ ಕ್ಲೋಸರ್ ಮಿರರ್ ಸಿಗುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಕ್ರೀನ್ ಟಚ್ ಸಿಸ್ಟಮ್, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರೇರ್ AC, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಸೆಂಟರ್ ಲಾಕಿಂಗ್, ಕೀ ಲಾಕಿಂಗ್ ಇದೆ. 2016 ಮಾಡಲ್ ಸಿಂಗಲ್ ಓನರ್ ವಿತ್ ಆಟೋ ಕ್ಲೋಸರ್ ಮಿರರ್ ಎಲ್ಲ ಇದೆ. ರೆಕಾರ್ಡೆಡ್ ಜೆನ್ಯೂನ್ ನೋಡಿದೆ. ಇದು ಫೈನಲ್ ಪ್ರೈಸ್ ಬನ್ನಿ ಬರೀ 5,25,000ಗೆ ಬೆಸ್ಟ್ ಡೀಲ್ ಮಾಡ್ಕೊಡ್ತೀನಿ ಸರ್. ಓಕೆ 5,25,000ಕ್ಕೆ Hyundai i20. ಸೊ ಬೇಕು ಅಂದ್ರೆ ಅದನ್ನು ಕೂಡ ವಿಸಿಟ್ ಮಾಡಬಹುದು. ಒಂದ್ ವೇಳೆ ನೀವೇಂದ್ರೆ 20+ ಮೈಲೇಜ್ ಬರುವಂತ ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಹುಡುಕ್ತಾರೆ Hyundai Ion, ಅದು ಕೂಡ ಏರೋಪ್ಲೇಸ್ ವೇರಿಯಂಟ್ K53 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬನ್ನಿ 2015 ಮಾಡಲ್ 15 ಮಾಡಲ್ ಸಿಂಗಲ್ ಓನರ್. ಶೋರೂಮ್ ಹಿಸ್ಟ್ರಿ ಇದೆ. 53,000 ರೆಕಾರ್ಡೆಡ್ ಓಡಿದೆ. ಡಾಕ್ಟರ್ ಯೂಸ್ ಮಾಡಿದ್ದು ವೆಹಿಕಲ್ ಇದು. ಇದರಲ್ಲಿ ಪವರ್ ವಿಂಡೋ ಸಿಗುತ್ತೆ, ರಿವರ್ಸ್ ಸೆನ್ಸರ್, ಪವರ್ ಸ್ಟೇರಿಂಗ್, ಸೆಂಟರ್ ಲಾಕಿಂಗ್, ಫಾಗ್ ಲ್ಯಾಂಪ್ ಎಲ್ಲ ಸಿಗುತ್ತೆ. ಮೈಲೇಜ್ ಅಂದ್ರೆ 20+ ಬರುತ್ತೆ. ಮೇಂಟೆನೆನ್ಸ್ ಬರೀ 3,500 ಮೇಂಟೆನೆನ್ಸ್ ಆಗೋದು. ಒಂದ್ ಡೆಂಟ್ ಇಲ್ಲ, ಒಂದ್ ಸ್ಕ್ರಾಚ್ ಇಲ್ಲ ಸರ್. ಶೋರೂಮ್ ಮೇಂಟೆನೆನ್ಸ್ ನಲ್ಲಿ ಇದೆ ಗಾಡಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗತ್ತೆ. ಅಂಡ್ ಫೈನಲ್ ಪ್ರೈಸ್ ಇದು ಬನ್ನಿ 2,30,000ಗೆ ಸರ್. ಬೆಸ್ಟ್ ಅಂಡ್ ಫೈನಲ್ ಡೀಲ್ ಇದೆ. ನೀವು ಮಾರ್ಕೆಟ್ ನಲ್ಲಿ ನೋಡಿ 11 ಮಾಡಲ್ ಈ ಪ್ರೈಸ್ ಗೆ ಕೊಡ್ತಾರೆ. ನಾವು 15 ಮಾಡಲ್ ಈ ಪ್ರೈಸ್ ಗೆ ಕೊಡ್ತೀನಿ. ಓಕೆ ಸೊ Hyundai Ion. ಸೊ ಬೇಕು ನಾವು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ಇದು ಬನ್ನಿ ಹೋಂಡಾ ಸಿವಿಕ್. ನಿಮ್ಗೆ ಅಲ್ಲಿ ಬ್ರೌನ್ ತೋರಿಸಿದ್ದು, ಇವಾಗ ಗ್ರೇ. ಸೇಮ್ 10 ಮಾಡಲ್ ಸೆಕೆಂಡ್ ಓನರ್ ವಿತ್ 4-ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ಆಟೋ ಕ್ಲೋಸರ್ ಮಿರರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೆಂಟರ್ ಲಾಕಿಂಗ್, ಫಾಗ್ ಲ್ಯಾಂಪ್, ಡಿಫಾಗರ್, ವೈಫರ್ ಎಲ್ಲ ಇದೆ. ಇದು ಪ್ರೈಸ್ ಬನ್ನಿ ಬರೀ 2,70,000ಗೆ ಫೈನಲ್ ಆಗುತ್ತೆ ಸರ್. ಓಕೆ 2,70,000ಕ್ಕೆ. ಅದು ಕೂಡ ಸಿವಿಕ್. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅಂದ್ರೆ ಸಿವಿಕ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸಿವಿಕ್ ಅಂತಾನೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಜಾಜ್ ಸರ್ ಹೋಂಡಾ ಜಾಜ್ 2009 ಮಾಡಲ್ ವಿತ್ 4-ಡೋರ್ ಪವರ್ ವಿಂಡೋ, ಡಬಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಮತ್ತೆ ಫಾಗ್ ಲ್ಯಾಂಪ್, ಸೆಂಟರ್ ಲಾಕಿಂಗ್ ಬರುತ್ತೆ. ಒಂದು i20 ಕಾಂಪ್ಯಾಕ್ಟ್ ತರ ವೆಹಿಕಲ್ ಇದು ಹೋಂಡಾ ಜಾಜ್. ಅದಕ್ಕೆ ಒಳ್ಳೆ ಇಂಜಿನ್ ಬರುತ್ತೆ ನಿಮ್ಗೆ. ಇದು ಫೈನಲ್ ಪ್ರೈಸ್ ಬನ್ನಿ ಬರೀ 2,00,000ಗೆ ಫೈನಲ್ ಮಾಡಿಸ್ಕೊಡ್ತೀವಿ. 2,00,000ಗೆ ಜಾಜ್. ಓಕೆ ಸೊ ಬೇಕು ನೀವು ವಿಸಿಟ್ ಮಾಡ್ಬೋದು. ಒಳಗಡೆ ಗಾಡಿಲಿ ಕೂತ್ಕೊಂಡ್ರೆ ಸೊ ನಿಮ್ಗೆ ಗೊತ್ತು. ಸೊ ಒಳ್ಳೆ ವಿಸಿಬಿಲಿಟಿ ಇರುವಂತ ಕಾರ್ ಅಂತಾನೆ ಹೇಳ್ಬೋದು. ಮೈಲೇಜ್ ಎಲ್ಲ ನಿಮ್ಗೆ ಆರಾಮಾಗಿ 17-18 ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಸ್ವಿಫ್ಟ್. ಸರ್ ಶಿಫ್ಟ್ 2016 ಮಾಡಲ್. ಓಕೆ ಸೆಕೆಂಡ್ ಓನರ್ VXi 73,000 ಓಡಿದೆ. ವಿತ್ 4-ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಫಾಗ್ ಲ್ಯಾಂಪ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಶಿಫ್ಟ್ ಅಂದ್ರೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಬರೋದು. ಯಾಕಂದ್ರೆ ಈಸಿ ಟು ಮೇಂಟೈನ್ ಗಾಡಿ ಇದು. ಅಂಡ್ ಇದು ಫೈನಲ್ ಪ್ರೈಸ್ 4,40,000 4,40,000ಗೆ 16 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ VXi ಶಿಫ್ಟ್ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ ಸೊ ನೋಡಿ ಸ್ವಿಫ್ಟ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ನಿಮಗೆ ಸ್ವಿಫ್ಟ್ ಕೂಡ ಅವೈಲೇಬಿಲಿಟಿ ಇರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಕ್ವಿಡ್ ಹುಡುಕ್ತಾ ಇದ್ರೆ ಅದು ಕೂಡ RXT ವೇರಿಯಂಟ್ 18-20+ ಮೈಲೇಜ್ ಬರುವಂತ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2019 ಮಾಡಲ್ ವಿತ್ ಏರ್ ಬ್ಯಾಗ್ ಬರೋದು ಗಾಡಿ. 19 ಮಾಡಲ್ ಏರ್ ಬ್ಯಾಗ್, ABS, ಪವರ್ ವಿಂಡೋ 2, ಪವರ್ ಸ್ಟೇರಿಂಗ್, ಫ್ರಂಟ್ ಫಾಗ್ ಲ್ಯಾಂಪ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಇದು ಪ್ರೈಸ್ ಬನ್ನಿ ಫೈನಲ್ ಪ್ರೈಸ್ ಬನ್ನಿ 19 ಮಾಡಲ್ಗೆ ಬೇರೆ ಕಡೆ 4 ಲಕ್ಷನೇ ಹೇಳ್ತಾರೆ ಸರ್. ನೀವು ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡಿದ್ರೆ ಬರೀ 3 ಲಕ್ಷಗೆ ಮಾಡಿಸ್ಕೊಡ್ತೀನಿ. 3 ಲಕ್ಷಕ್ಕೆ 19 ಮಾಡಲ್ 3 ಲಕ್ಷಗೆ ಫೈನಲ್ ಅಂಡ್ ಬೆಸ್ಟ್ ಡೀಲ್ ಮಾಡ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸೊ ಮಾರುತಿ ಸುಜುಕಿಲೆ ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿಗಳಲ್ಲಿ ಒಂದಾದಂತ ಮಾರುತಿ ಸುಜುಕಿ ರಿಡ್ಜ್. ಅದು ಕೂಡ ZDI ಅಂದ್ರೆ ಡೀಸೆಲ್ ಟಾಪ್ ಎಂಡ್, ಅಲೋವಿಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಬರುವಂತ ಗಾಡಿ. ಮೈಲೇಜ್ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬನ್ನಿ 70,000 ಓಡಿದೆ. ಡೀಸೆಲ್ ಗಾಡಿ ಟಾಪ್ ಎಂಡ್ ವೇರಿಯಂಟ್. ಇವಾಗ ನೀವು ಫೀಚರ್ ತಿರ್ಸಿದ್ದೀರಾ.
ಇದು ಫೈನಲ್ ಪ್ರೈಸ್ ಬನ್ನಿ 3,10,000ಗೆ ಫೈನಲ್ ಮಾಡ್ತೀನಿ ಸರ್. 3,10,000 3,10,000ಕ್ಕೆ ನಿಮಗೆ ರಿಡ್ಸ್ ಅದು ಕೂಡ ZDI ಡೀಸೆಲ್ ಟಾಪ್ ಎಂಡ್. ನೆಕ್ಸ್ಟ್ ಸರ್ ಡ್ಯಾಟ್ಸನ್ ಗೋ. ಸರ್ ಡ್ಯಾಟ್ಸನ್ ಗೋ ಪ್ಲಸ್ ಇದೂನೇ 7 ಸೀಟರ್ ಒಂದು ಆಲ್ಟೋ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 7 ಸೀಟರ್ ಒಂದು ಆಲ್ಟೋ ಪ್ರೈಸ್ ನಲ್ಲಿ ತಗೊಂಡೋಗಿ ವಿತ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ಸೆಂಟ್ರಲ್ ಲಾಕಿಂಗ್, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಬರೀ 2,30,000ಗೆ 15 ಮಾಡಲ್ ಸೆಕೆಂಡ್ ಓನರ್ ಲೋನ್ಗೆ ಹೋಗ್ದಂದ್ರೆ ಖಂಡಿತ ನೀವು ಬರೀ 11 ರೂಪಾಯಿ ತಗೊಂಡ್ ಬಂದ್ರೆ ಸಾಕು ಸರ್. ಅಷ್ಟು ಕಮ್ಮಿಗೆ ನಿಮ್ಗೆ ಅಷ್ಟು ಕಮ್ಮಿ ಡೌನ್ ಪೇಮೆಂಟ್ ಗೆ ಲೋನ್ ಮಾಡಿಸ್ಕೊಡ್ತೀನಿ. 2,30,000ಗೆ ಪೂರ್ತಿ ಬಾಜಾರ್ ನೋಡಿ ಸರ್. ಈ ಪ್ರೈಸ್ಗೆ ಸಿಗಲ್ಲ, ಆಲ್ಟೋನೇ ಸಿಗಲ್ಲ 15 ಮಾಡಲ್. ಹೌದು, ಸೊ ಆಲ್ಟೋ ಸಿಗದಿರೋಂಥ ಪ್ರೈಸ್ ಅಲ್ಲಿ ನಿಮಗೆ ಡ್ಯಾಟ್ಸನ್ ಗೋ ಪ್ಲಸ್ ಸಿಗುತ್ತೆ. ಅದು ಕೂಡ 7 ಸೀಟರ್, ಬೇಕು ಅಂದ್ರೆ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಹೋಂಡಾ ಸಿಟಿ ಐವಿ ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂತ ವಿ ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು 14 ಮಾಡಲ್ ಸೆಕೆಂಡ್ ಓನರ್ VMT ಫುಲ್ಲಿ ಟಾಪ್ ಎಂಡ್, ರಿವರ್ಸ್ ಕ್ಯಾಮ್ರಾ, ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ಡಿಫಾಗರ್, ಲೆದರ್ ಸೀಟ್, ಫಾಗ್ ಲ್ಯಾಂಪ್, ಆಟೋ ಕ್ಲೋಸರ್ ಮಿರರ್ ಸಿಗತ್ತೆ. ಫುಲ್ಲಿ ಟಾಪ್ ಅಂಡ್ ವಿ ವರ್ಷನ್. ಇದು ಬರೀ 3,80,000ಗೆ 14 ಮಾಡಲ್ ಮುಗಿಸ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ಅದು ಕೂಡ 14ನೇ ಮಾಡಲ್ ಗಾಡಿ. ಸೊ ನಿಮಗೆ ಗೊತ್ತಿರುತ್ತೆ, ಪ್ರೈಸ್ ಕಂಪೇರ್ ಮಾಡಿದ್ಮೇಲೆ ನಿಮಗೆ ವರ್ತ್ ಅಂತ ಖಂಡಿತವಾಗಿ ಅನ್ಸುತ್ತೆ. ಸೊ ಅನ್ಸಿದ್ರೆ ಖಂಡಿತವಾಗಿ ಬಂದು ನೀವು ವಿಸಿಟ್ ಮಾಡ್ಬೋದು. ಒಂದು ವೇಳೆ ಸರ್ ನನಗೆ ಸಿಟಿ ಬೇಡ ಸರ್, ಅದಕ್ಕಿಂತ ನನಗೆ ಸ್ವಲ್ಪ ಲಕ್ಸರಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು ಹ್ಯುಂಡೈ ಅವರ ಎಲೆಂಟ್ರಾ ಇರುತ್ತೆ KA04 ಅಂದ್ರೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಒಳ್ಳೆ ಲಕ್ಸರಿ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬನ್ನಿ 2014 ಮಾಡಲ್ ಸಿಂಗಲ್ ಓನರ್, ಪುಷ್ ಬಟನ್, ಏರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಫ್ರಂಟ್ ಫಾಗ್ ಲ್ಯಾಂಪ್, ಅಲೋವಿಲ್ಸ್, ಫುಲ್ಲಿ ಟಾಪ್ ಅಂಡ್ ಸಿಂಗಲ್ ಓನರ್ದು ಲಕ್ಸುರಿ ಗಾಡಿ ಇದು ಎಲೆಂಟ್ರಾ. ಎಲೆಂಟ್ರಾ ಅಂದ್ರೆ ಪ್ರತಿ ಒಂದು ಫ್ಯೂಚರ್ ಬರುತ್ತೆ. 81,000 ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್ ಓಡಿದೆ. 2014 ಮಾಡಲ್ ಸಿಂಗಲ್ ಓನರ್. ಇದು ಬನ್ನಿ 5,10,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ, 5,10,000 5,10,000ಕ್ಕೆ. ಸೊ ಮತ್ತೆ ಈ ಹಿಂದೆನೆ ನಾವು ಪೋಲೋ ತೋರಿಸ್ದು, ಈಗ ಮತ್ತೊಂದು ವಾಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ಬ್ಲೂ ಕಲರ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂತ ವೆಹಿಕಲ್. ಏರ್ ಬ್ಯಾಗ್, ABS ಕೂಡ ಇರುತ್ತೆ. ಡೀಟೇಲ್ ಸರ್ ಇದು ಸರ್ 15 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಬನ್ನಿ 64,000 ಓಡಿದೆ ಗಾಡಿ, ರೆಕಾರ್ಡೆಡ್ ಓಡಿದೆ. ಇದು ಬನ್ನಿ IT ಕಂಪ್ನಿ ಯೂಸ್ ಮಾಡಿ ಅವರು. ತುಂಬಾ ಜೆನ್ಯೂನ್ ಇದೆ, ಸರ್ವಿಸ್ ಹಿಸ್ಟ್ರಿನೇ ಇದೆ. 15 ಮಾಡಲ್. ಇದು ಬನ್ನಿ 4,40,000ಗೆ 15 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್, 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಆರಾಮಾಗಿ 16-17 ಪ್ಲಸ್ ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಮತ್ತೊಂದು ಸೆಡನ್ ವೆಹಿಕಲ್ಸ್, ಸೊ ನೀವು ನೋಡ್ತಾ ಇರಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬನ್ನಿ 15 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ, ಅದು ಕೂಡ ವಿ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಇದು ಆಟೋ ಕ್ಲೋಸರ್ ಮಿರರ್ ಸಿಗುತ್ತೆ, ಅಲೋವಿಲ್ ಸಿಗುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಸ್ಕ್ರೀನ್ ಟಚ್ ಇನ್ಫೋಟೈನ್ ಸಿಸ್ಟಮ್, AC ಕ್ಲೈಮೇಟ್ ಕಂಟ್ರೋಲ್, ಮತ್ತೆ ರಿವರ್ಸ್ ರೇರೆ AC, ಡಿಫಾಗರ್, ರಿವರ್ಸ್ ಕ್ಯಾಮ್ರಾ, ಫ್ರಂಟ್ ಫಾಗ್ ಲ್ಯಾಂಪ್, ಸೆಂಟ್ರಲ್ ಲಾಕಿಂಗ್, ಫುಲ್ಲಿ ಟಾಪ್ ಅಂಡ್ ಇರೋದು ಗಾಡಿ. ಸಿಂಗಲ್ ಓನರ್ ಗಾಡಿ. 4,65,000ಗೆ ಬೆಸ್ಟ್ ಅಂಡ್ ಫೈನಲ್ ಡೇ ಮಾಡ್ಕೊಡ್ತೀನಿ ಸರ್. ಓಕೆ, 4,65,000 4,65,000ಕ್ಕೆ ಹೋಂಡಾ ಸಿಟಿ, ಅದು ಕೂಡ ವಿ ವೇರಿಯಂಟ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡಬಹುದು. ಇನ್ನು ಬೆಚಾನ್ ಕಾರ್ಗಳಿರುತ್ತೆ. ಸೊ ಒಂದೊಂದು ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀವಿ. ಈಗ ನೀವು ನೋಡ್ತಾ ಇರೋದು ಡ್ಯಾಟ್ಸನ್ ಗೋ KA51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು ಬನ್ನಿ 2015 ಮಾಡಲ್. 15 ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ. ಇವಾಗ I10 ತಗೊಂಡ್ರೆ ಅಂದ್ರೆ ನಿಮ್ಗೆ 15 ಮಾಡಲ್ 3 ಲಕ್ಷ ಇರುತ್ತೆ. ಇದು ಬನ್ನಿ ಬರೀ 2 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡಿಫಾಗರ್ ಇರೋದು ಗಾಡಿ ಕೊಟ್ಬಿಡ್ತೀನಿ ಸರ್. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಕೊಡ್ತೀನಿ. 2 ಲಕ್ಷಗೆ ಹೋಗ್ರೆ ಅಂದ್ರೆ ನಿಮ್ಗೆ ಲೋನ್ದು ಡೌನ್ ಪೇಮೆಂಟ್ ಬರೀ 11 ರೂಪಾಯಿ ತಗೊಂಡ್ ಬಂದ್ರೆ ಸಾಕು ಸರ್. ಓಕೆ, 11 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಒಂದ್ ವೇಳೆ Hyundai i20 ಹುಡುಕ್ತಾ ಇದ್ರೆ ಅದು ಕೂಡ ಆಸ್ಟಾ ಅಂದ್ರೆ ಕಂಪ್ಲೀಟ್ ಟಾಪ್ ಅಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಅಲೋವಿಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತ Hyundai i20. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬನ್ನಿ 2012 ಮಾಡಲ್ ಸೆಕೆಂಡ್ ಓನರ್, ಪುಷ್ ಬಟನ್, ಆಸ್ಟಾ ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, AC ಕ್ಲೈಮೇಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ. ಇದು ಬರೀ 3,35,000ಗೆ 12 ಮಾಡಲ್ ಸೆಕೆಂಡ್ ಓನರ್ ಮುಗಿಸ್ಕೊಡ್ತೀನಿ ಸರ್. ಓಕೆ, ಅದು ಕೂಡ 2012 ಮಾಡಲ್. ಸೊ ಬೇಕು ವಿಸಿಟ್ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಆರಾಮಾಗಿ 16 ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಡೀಸೆಲ್ ವೆಹಿಕಲ್ ಯಾವ್ದಪ್ಪ ಇದು ಅಂದ್ರೆ ಹೋಂಡಾ ಅವರ ಅಮೇಜ್ SMT ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್, ID ಟೆಕ್ ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ. 25 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. KA31 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು ಮೈಲೇಜ್ ಕಿಂಗ್ ಅಂತಾನೆ ಹೇಳ್ಬೋದು, ಆ ತರ ಗಾಡಿ ಇದು. 2016 ಮಾಡಲ್ ಸೆಕೆಂಡ್ ಓನರ್ ವಿತ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC. 25 ಖಂಡಿತ ಮೈಲೇಜ್ ಸಿಗುತ್ತೆ ಸರ್ ಹೈವೇ ನಲ್ಲಿ. ಇದು ಪ್ರೈಸ್ ಬನ್ನಿ 16 ಮಾಡಲ್ಗೆ ಬರೀ 3.5 ಲಕ್ಷ ಸರ್. ಪ್ಯೂರ್ ಕರ್ನಾಟಕ, ಬರೀ 3.5 ಲಕ್ಷಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ ಕರ್ನಾಟಕ ನಂಬರ್, ಯಾವ್ದೋ ಬೇರೆ ಸ್ಟೇಟ್ ಅಲ್ಲ, ಕರ್ನಾಟಕ ನಂಬರ್ ಗಾಡಿ.
ಸೊ ನೆಕ್ಸ್ಟ್ ಮಾರುತಿ ಸುಜುಕಿಲಿ ವ್ಯಾಗನರ್, ಅದು ಕೂಡ VXI ವೇರಿಯಂಟ್, ಬ್ಯಾಕ್ ವೈಫರ್, ಡಿಫಾಗರ್, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಜೊತೆಗೆ 16, 17, 18 ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 3,500 ಸರ್ವಿಸ್ ಆಗೋದು ಗಾಡಿದು. ಸೀಟ್ ಕವರ್ ಹೊಸ ಹಾಕಿದ್ದೀನಿ. ಎರಡೇ ವೇರಿಯಂಟ್ ಬರೋದು 15 ನಲ್ಲಿ LXI ಮತ್ತೆ VXI. ಇದು VXI ಟಾಪ್ ಅಂಡ್ ವೇರಿಯಂಟ್. ಇದು ಬನ್ನಿ 15 ಮಾಡಲ್ ಸೆಕೆಂಡ್ ಓನರ್, 71,000 ಓಡಿದ್ದು ಗಾಡಿ. ಇದು ಶೋರೂಮ್ ಹಿಸ್ಟ್ರಿನೇ ಇದೆ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ಅಂಡ್ ಇದು ಫೈನಲ್ ಪ್ರೈಸ್ 3 ಲಕ್ಷ, ಬರೀ 3 ಲಕ್ಷಗೆ 15 ಮಾಡಲ್ ಮುಗಿಸ್ಕೊಡ್ತೀನಿ ಸರ್. ಓಕೆ, 3 ಲಕ್ಷಕ್ಕೆ. ಅದು ಕೂಡ 2015 ಮಾಡಲ್ ಮಾರುತಿ ಸುಜುಕಿ ವ್ಯಾಗನರ್, ಅದು ಕೂಡ ಟಾಪ್ ಅಂಡ್ ವೇರಿಯಂಟ್. ನೆಕ್ಸ್ಟ್ ಫೋರ್ಡ್ ಫಿಗೋ K51 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2010 ಮಾಡಲ್ ಸೆಕೆಂಡ್ ಓನರ್, 80,000 ಓಡಿದ್ದೆ ಗಾಡಿ. ವಿತ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಬ್ಲೂಟೂತ್, ಫಾಗ್ ಲ್ಯಾಂಪ್ ಬರುತ್ತೆ ಗಾಡಿನಲ್ಲಿ. ಇದು ZXI ವೇರಿಯಂಟ್. ಇದು ಫೈನಲ್ ಪ್ರೈಸ್ ಬನ್ನಿ ಬರೀ 1.5 ಲಕ್ಷ ಸರ್. 10 ಮಾಡಲ್ ಬರೀ 1.5 ಲಕ್ಷಗೆ ಮುಗಿಸ್ಕೊಡ್ತೀನಿ. ಆಲ್ಟೋ ಸಿಗಲ್ಲ ನಿಮ್ಗೆ. ಫೋರ್ಡ್ ಫಿಗೋ ಗಟ್ಟಿ ಇರೋದು ಅಮೆರಿಕನ್ ಗಾಡಿ ಕೊಡ್ಬಿಡ್ತೀನಿ. ಓಕೆ, ಪೆಟ್ರೋಲ್ ಅಲ್ಲ ಇದು? ಹೌದು ಸರ್. ಓಕೆ, ನೆಕ್ಸ್ಟ್ ಗ್ರ್ಯಾಂಡ್ i10, ಅದು ಕೂಡ 1.2 ಇಂಜಿನ್ ಜೊತೆ ಬರುವಂತ ಮ್ಯಾಗ್ನಾ ವೇರಿಯಂಟ್, ಅಂದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 16, 17 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2016 ಮಾಡಲ್ ಸೆಕೆಂಡ್ ಓನರ್, 4 ಡೋರ್ ಪವರ್ ವಿಂಡೋ, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, AC, ಡಿಫಾಗರ್, ವೈಫರ್ ಸಿಗುತ್ತೆ. ಇದು ಬನ್ನಿ ಬರೀ 3,80,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ, 3,80,000, 3,80,000ಕ್ಕೆ ಗ್ರ್ಯಾಂಡ್ i10. ಸೊ ನೆಕ್ಸ್ಟ್ ಮಾರುತಿ ಸುಜುಕಿಲಿ ಬ್ರೆಜಾ ಮತ್ತೆ ಎಸ್ ಕ್ರಾಸ್ ಮತ್ತೆ ಎಸ್ಪ್ರೆಸೋ ಇದೆಲ್ಲಾನು ಕೇಳ್ತಾ ಇರ್ತೀರಲ್ವಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಸ್ಪ್ರೆಸೋ ಕೂಡ ಇರೋ ತರ ಇರುತ್ತೆ. ಅದು ಕೂಡ K03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ರೆ, ಅದು ಕೂಡ ಫ್ಯಾನ್ಸಿ ಮ್ಯಾಗ್ವಿಲ್. ನಿಮ್ಗೆ ಮೈಲೇಜ್ 18 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು VXI ಪ್ಲಸ್ ಫುಲ್ಲಿ ಟಾಪ್ ಎಂಡ್ 2020 ಮಾಡಲ್, 2020ನೇ ಮಾಡಲ್, ಸಿಂಗಲ್ ಓನರ್, 58,000 ಓಡಿದ್ದು ಶೋರೂಮ್ ಗಾಡಿ ಇದು. ಮತ್ತೆ ಇದು ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಇಂಪೋರ್ಟೆನ್ಸ್ ಸಿಸ್ಟಮ್, AC ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಮೇತ ಹಾಕಿದ್ದಾರೆ ಕಸ್ಟಮರ್. ಗಾಡಿ ಮಾತ್ರ ತುಂಬಾ ಜೆನ್ಯೂನ್ ಇದೆ. ಡ್ಯೂಯಲ್ ಟೋನ್ ಕಲರ್ ಸಮೇತ ಬರೋದು. ಇದು ಫೈನಲ್ ಪ್ರೈಸ್ ಬನ್ನಿ 3,85,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ, 3,85,000ಕ್ಕೆ 3,85,000 ವಿತ್ 11 ರೂಪೀಸ್ ಅಂದ್ರೆ 11 ರೂಪಾಯಿ ಡೌನ್ ಪೇಮೆಂಟ್ ಕೂಡ ಇರುತ್ತೆ. ಸೊ ಬೇಕಂದ್ರೆ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಒಳ್ಳೆ ಗಟ್ಟಿ ಫ್ಯಾಮಿಲಿ ಗಾಡಿ ಅಪ್ಪ, ಯಾವ್ದಪ್ಪ ಇದು ಅಂದ್ರೆ ಜೈಲೋ, ಅದರಲ್ಲೂ ಕೂಡ E4 ವೇರಿಯಂಟ್, K01 ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ಇರುತ್ತೆ ಇದರಲ್ಲಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 10ನೇ ಮಾಡಲ್ ಸೆಕೆಂಡ್ ಓನರ್, ಗಾಡಿ 80,000 ಓಡಿದೆ. ಡೀಸೆಲ್ ಗಾಡಿ, 4 ಡೋರ್ ಪವರ್ ವಿಂಡೋ, E8 ವೇರಿಯಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರೂಫ್ ನಲ್ಲಿ AC ಇರುತ್ತೆ. ಬೇರೆ 7 ಸೀಟರ್, ಈ 7 ಸೀಟರ್ ನಲ್ಲಿ ಏನಿರುತ್ತೆ ಅಂದ್ರೆ, ಈ 7 ಸೀಟರ್ ನಲ್ಲಿ ತುಂಬಾ ಸ್ಪೇಷಿಯಸ್ ಇರುತ್ತೆ, ಹೈಟ್ ಜಾಸ್ತಿ ಇರುತ್ತೆ, ಮೈಲೇಜ್ ತುಂಬಾ ಒಳ್ಳೆ ಸಿಗುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಇದು ಬನ್ನಿ ಬರೀ 2,70,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ 7 ಸೀಟರ್. 2,70,000ಕ್ಕೆ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಸರ್? 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ಪವರ್ ವಿಂಡೋ ಮತ್ತೆ ಹೊಸ ಸೀಟ್ ಕವರ್ ಹಾಕಿದ್ದಾರೆ, ಪವರ್ ಸ್ಟೇರಿಂಗ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಹೊಸ ಟೈಲ್ಸ್ ಇದೆ ಸರ್. ಇದು ಬನ್ನಿ ಫೈನಲ್ ಪ್ರೈಸ್ ಬನ್ನಿ 2,70,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 2,70,000ಕ್ಕೆ. ಓಕೆ, ಸ್ವಿಫ್ಟ್ ಸರ್, ಡೀಸೆಲ್ ಸರ್. 2007 ಮಾಡಲ್, ಇದು ಡೀಸೆಲ್ VDI, ಅಲೋವಿಲ್ಸ್ ಹಾಕಿದ್ದಾರೆ, 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ. ಬರೀ 1,90,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 1,90,000ಕ್ಕೆ. ಸೊ ನೆಕ್ಸ್ಟ್ ಡ್ಯಾಟ್ಸನ್ ಸರ್. 2016 ಮಾಡಲ್, ಸಿಂಗಲ್ ಓನರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಹೊಸ ಟೈಲ್ಸ್ ಇದೆ. ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ. ಡ್ಯಾಟ್ಸನ್ ಗೋ ಅಲ್ಲ ಅದು? ಹೌದು ಸರ್. ಓಕೆ, ಡ್ಯಾಟ್ಸನ್ ಗೋ 2 ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್, ಸೆಡನ್ ವೆಹಿಕಲ್ ಸರ್. 11 ಮಾಡಲ್ ಹೋಂಡಾ ಸಿಟಿ ವಿತ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್. ಬರೀ 2,70,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 2,70,000ಕ್ಕೆ. ಅದು ಕೂಡ ನಿಮಗೆ ಪೆಟ್ರೋಲ್ ಇಂಜಿನ್, ಆರಾಮಾಗಿ 16, 17 ಪ್ಲಸ್ ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸರ್. ಸರ್. 2007 ಮಾಡಲ್, ಫ್ರೆಶ್ MC ಇನ್ಶೂರೆನ್ಸ್ ಆಗಿದ್ದು ಗಾಡಿ, ಹೋಂಡಾ ಸಿಟಿ. ಬರೀ 1,30,000ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹೋಂಡಾ ಸಿಟಿ 1,30,000ಕ್ಕೆ ನಿಮ್ಗೆ ಈ ಸೆಡನ್ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕು ಅಂದ್ರೆ ಕರೆ ಮಾಡಬಹುದು. ಇದು ಕೂಡ ನೀವು 15, 16 ಪ್ಲಸ್ ನೀವು ಮೈಲೇಜ್ ಕೂಡ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.